ಹೇ ಗಾಯ್ಸ್, ಗುಡ್ ಮಾರ್ನಿಂಗ್. ಆ್ಯಸ್ ಯೂಶ್ವಲ್ ಎದ್ದು ಬಂದಿದ್ದೀನಿ. ಸ್ವಲ್ಪ ಲೇಟೇ ಆಗಿದೆ, ಬಟ್ ಎದ್ದು ಬಂದು ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಬಿಕಾಸ್ ನಿನ್ನೆದು ತಂಗಳ ಎಲ್ಲ ಇದೆಯಾ, ಸೊ ಎಂತ ಮಾಡೋದು ಅಂತ ಗೊತ್ತಿಲ್ಲ. ನಿನ್ನೆ ಬೇರೆ ದೋಸೆ, ರಾತ್ರಿನೂ ದೋಸೆ ಇತ್ತು, ರೊಟ್ಟಿ ಇತ್ತು. ಸೊ ಹಾಗಾಗಿ ಬೆಳಗ್ಗೆ ತಿಂಡಿ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಚಿಂಟು ಅವ್ರ ಅಜ್ಜಿ ನೋಡಿದ್ರೆ ಇನ್ನೂ ಮಲಗಿದ್ದಾರೆ. ಸೊ ಎಂತ ಮಾಡೋದು, ಚಪಾತಿ ಮಾಡ್ಲಾ ಅಥವಾ ಏನು ಮಾಡೋದು ಅನ್ಕೋತಾ ಇದ್ದೆ. ಅಷ್ಟರಲ್ಲಿ ಚಿಂಟು ಅವ್ರ ಅಜ್ಜಿನ ಕೇಳದೆ ಬಿಡೋಣ ಒಂದ್ಸಲ, ಏನು ಮಾಡೋದು ಅಂದ್ಕೊಂಡೆ. ನಿನ್ನೆ ಆ್ಯಕ್ಚುಲಿ ಮೆಂತ್ಯ ದೋಸೆ ಮಾಡಿದ್ವು ಅಲ್ಲ, ಸೊ ಅದ್ರದ್ದು ಬ್ಯಾಟರ್ ಇದೆ, ಅದನ್ನೇ ಮಾಡಿಕೊಡು ಫ್ರೆಶ್ ಆಗಿ ಅಂತ ಹೇಳಿದ್ರು. ಬಿಕಾಸ್ ಚಿಂಟು ಅವ್ರ ಪಪ್ಪ ತಂಗ್ಳ ಗಿಂಗ್ಳ ಎಲ್ಲ ತಿನ್ನಲ್ಲ. ಆ್ಯಕ್ಚುಲಿ ಕಾಯಿ ದೋಸೆನೂ ಇದೆ ಮನೇಲಿ. ಐ ಮೀನ್ ನಿನ್ನೆ ರಾತ್ರಿ ಮಾಡಿದ್ನಲ್ಲ ಅದು ಇತ್ತು, ಮತ್ತು ರೊಟ್ಟಿ ಎಲ್ಲ ಇದೆ. ಬಟ್ ಅವ್ನು ತಿನ್ನಲ್ಲ ಅಲ್ಲ, ಸೊ ಹಾಗಾಗಿ ಅವನೊಬ್ಬಂಗೆ ಏನಾದರೂ ಫ್ರೆಶ್ ಆಗಿ ಮಾಡಬೇಕು ಈಗ. ಬಿಸಿನೀರು ಕುಡಿತಾ ಇದ್ದೀನಿ ಗೈಸ್, ಪ್ಲೇನ್ ವಾಟರು. ಯಾಕೋ ಸೋಮಾರಿತನ, ಹೋಗಿ ನಿಂಬು ತೊಗೊಳೋದು, ಹನಿ ತೊಗೊಳೋದು ಎಲ್ಲ ಬೋರ್ ಆಗ್ತಾ ಇದೆ. ಅದಕ್ಕೇ ಪ್ಲೇನ್ ವಾಟರ್ ಕುಡಿದ್ಬಿಡೋಣ ಅಂದ್ಬಿಟ್ಟು ಕುಡಿತಾ ಇದ್ದೀನಿ. ನೀರು ಕುಡಿದ್ಬಿಟ್ಟು ಮುಂದಿನ ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು. ಹೇ ಗೈಸ್, ಗುಡ್ ಮಾರ್ನಿಂಗ್. ಹಾಯ್, ಹಲೋ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತಾ ಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸೋ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿ ಇದ್ದೀನಿ. ಎಷ್ಟು ಚಂದ ಕಾಣ್ತಾ ಇದೆ ನೋಡಿ ನಮ್ಮ ಕೋಳಿ. ಪಾಪ ನಿನ್ನೆ ಅದರದ್ದು ಜೊತೆಗಾರನೋ ಗೊತ್ತಿಲ್ಲ, ಒಂದು ಕೋಳಿ ಹೋಯ್ತು. ಅರೆ ಜಡ್ಕನ ಹಬ್ಬಕ್ಕೆ ಫೋಟೋ ಹೋಯ್ತು. ಮೇ ಬಿ ಮಿಸ್ಸಿಂಗ್ ಅನ್ಸುತ್ತೆ, ಅದಕ್ಕೆ ಕರೀತಾ ಇದೆ ಅನ್ಸುತ್ತೆ. ಮೇ ಬಿ ಬರ್ತಾ ಇಲ್ಲ ಅನ್ಸುತ್ತೆ. ಪಾಪ ಅಲ್ಲ. ಹಬ್ಬ 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 ಮುಗೀತು. ಬಂದೆ ತಾಳಿ, ದೋಸೆ ಹಾಕಿದ್ದೀನಿ, ಅದನ್ನ ಎತ್ತಿ ಹಾಕಿ ಬರೋಣ ಬನ್ನಿ. ಇವಾಗ ನಾನು ಮಾಡ್ತಾ ಇರೋ ದೋಸೆ ಬರೀ ಚಿಂಟು ಪಪ್ಪಾಗಿ ಮಾತ್ರ. ಚಿಂಟುಗೆ ಆ್ಯಕ್ಚುಲಿ ನಾನು ರೊಟ್ಟಿ ಕೊಡ್ತೀನಿ, ಅವನಿಗೆ ರೊಟ್ಟಿ ಇಷ್ಟ ಆಗುತ್ತೆ. ಬೆಳಗ್ಗೆ ಹೊತ್ತು ರೊಟ್ಟಿ ಬಿಸಿ ಮಾಡಿಬಿಟ್ಟು ತಿಂದರೆ ಕಟುಮ್ ಅಂತ ಇರುತ್ತೆ. ಅದ್ರ ಜೊತೆಗೆ ಮಟನ್ ಸುಕ್ಕ ಬೇರೆ ಇದೆ ಅಲ್ಲ, ಸೊ ನೈಸ್ ಕಾಂಬಿನೇಷನ್. ನಾನು ಚಿಂಟು ಅದನ್ನೇ ತಿಂತೀವಿ. ಇನ್ನು ಚಿಂಟು ಅವ್ರ ಅಜ್ಜಿನೂ ಅಷ್ಟೇ, ರೊಟ್ಟಿ ಅಥವಾ ದೋಸೆ, ಕಾಯಿ ದೋಸೆ ಎಲ್ಲ ಇದೆ, ಅದನ್ನು ತಿನ್ಕೋತಾರೆ. ಬನ್ನಿ ಗೈಸ್, ಬೇಗ ಬಟ್ಟೆ ನೆನೆ ಹಾಕ್ಬಿಡೋಣ, ಆಮೇಲೆ ದೋಸೆ ಸೀದೋಗ್ಬಿಡುತ್ತೆ. ಪಾಪ ಗೈಸ್, ಬಿಳಿ ಕೋಳಿ ತುಂಬ ಮಿಸ್ ಮಾಡ್ಕೋತಾ ಇದೆ. ಗೆಳತಿನ ಅನ್ಸುತ್ತೆ. ಸ್ಟಿಲ್ ಕಾಲಿಂಗ್ ಬಟ್ ನಾಟ್ ಕಮಿಂಗ್. ಎಲ್ಲಿಂದ ಬರುತ್ತೆ? ಅದೆಲ್ಲ ನಮ್ಮ ಹೊಟ್ಟೆ ಒಳಗೆ ಹೋಗ್ಬಿಟ್ಟಿದೆ, ಅದು ಗೊತ್ತೇ ಇಲ್ಲ ಹೀಗಾಗಿದೆ ಅಂತ. ನನ್ಗನ್ನಿಸ್ತಾ ಇದೆ ಇವಾಗ ತಿನ್ನೋದೆಲ್ಲ ಬಿಟ್ಬಿಡ್ಬೇಕು ಅಂತ. ಬಟ್ಟೆ ನೆನೆಯಾಕಿ ಆಯ್ತು, ಬನ್ನಿ ಹೋಗೋಣ. ಪಾಪ ಕೂಗಿ ಕೂಗಿ ಸಾಕಾಗಿ ಎಲ್ಲೋ ಹೋಯ್ತು ಅದು. ನಾನು ದುಃಖ ಪಡ್ತೀನಿ ಅಂದ್ಬಿಟ್ಟು ಅದು ನೋಡಿ ಅಲ್ಲಿ ಹೋಗಿದೆ.
ಏನು ಗೊತ್ತಾ ಗೈಸ್, ನಾ ಮಾಡೋ ದೋಸೆಗೂ ಫ್ಯಾನ್ ಫಾಲೋವರ್ಸ್ ಇದ್ದಾರೆ ಗೊತ್ತಾ. ನನ್ನ ಸಬ್ಸ್ಕ್ರೈಬರ್ ಒಬ್ರಿಗೆ ನಾನು ಮಾಡೋ ದೋಸೆ ಅಂದರೆ ಪಂಚು ಪ್ರಾಣ ಗೈಸ್. ಪಾಪ ಅವ್ರಿಗೆ ಮಾಡಿಕೊಡ್ಬೇಕು ಒಂದ್ಸಲ. ಇಷ್ಟು ತನಕ ನೋಡಿದ್ರಿ ಅಲ್ಲ, ಮಳೆನೇ ಇರಲಿಲ್ಲ. ಈಗ ಜೋರಾಗಿ ಸುರಿತಾ ಇದೆ ಗೊತ್ತಾ, ಹೆವಿ ಮಳೆ. ನನ್ನ ಮಗ ನೋಡಿದ್ರೆ, ಅಮ್ಮ ಇವ್ರು ಏನಮ್ಮ ರಜಾನೇ ಕೊಡ್ತಾ ಇಲ್ಲ ಈ ಸಲ ಅಂತ ಕೂತಿದ್ದಾನೆ ಗೈಸ್. ಹೋದ ಸಲ ಎಲ್ಲ ತುಂಬ ರಜಾ ಕೊಡ್ತಾಯಿದ್ರು ಈ ರೈನಿ ಸೀಸನಲ್ಲಿ. ಬಟ್ ಈ ಸಲ ಯಾಕೋ ತುಂಬ ಮಳೆ ಬರ್ತಾ ಇಲ್ಲ ಅಂತ ಅನಿಸುತ್ತೆ ಗೈಸ್. ಇಷ್ಟು ಮಳೆಗೂ ರಜಾ ಕೊಟ್ಟಿದ್ರು, ಬಟ್ ಈ ಸಲನೇ ಯಾಕೋ ಕೊಡ್ತಾ ಇಲ್ಲ. ಯಾಕೆ ಪಾಪ ನನ್ನ ಮಗಂಗೆ ತುಂಬ ಟೆನ್ಷನ್ ಆಗಿಬಿಟ್ಟಿದೆ ಅದು. ಅವನಿಗೆ ರಜಾ ಬೇಕು, ರಜಾ ಕೊಡ್ತಾ ಇಲ್ಲ. ಸೊ ಈ ಮಳೆಗೆ ಬಿಸಿ ಬಿಸಿ ಕಾಫಿ ಸಕ್ಕತ್ತಾಗಿರುತ್ತೆ. ಕುತ್ಕೊಂಡು ಕುಡಿಯೋ ಅಷ್ಟು ಟೈಮ್ ಇಲ್ಲ ಥರ ಆಗಿಬಿಡುತ್ತೆ ಬೆಳಗ್ಗೆ ಹೊತ್ತು. ಏನು ಮಾಡೋದು ಗೈಸ್, ಕಾಫಿ ಸ್ವೀಟ್ ಆಗ್ತಾಯಿತ್ತು. ಅದಕ್ಕೆ ಸ್ವಲ್ಪ ವಾಟರ್ ಹಾಕ್ಬಿಟ್ಟು ಮತ್ತೆ ಕಾಫಿ ಪುಡಿ ಹಾಕ್ತೆ. ಕುಡಿಯೋಕ್ಕಾಗಲ್ಲ ಗೈಸ್, ಫುಲ್ ಸ್ವೀಟ್ ಇತ್ತು. ಮತ್ತೆ ಸ್ವಲ್ಪ ಹಾಲು ಹಾಕ್ಕೋಬೋದಿತ್ತು ಅಂತೀರಾ, ಬಟ್ ಆ ಹಾಲು ಆ್ಯಕ್ಚುಲಿ ಚಿಂಟು ಅವ್ರ ಅಜ್ಜಿದು ಎಮ್ಮೆ ಹಾಲು. ಅವ್ರಿಗೂ ಟೀ ಮಾಡೋಕ್ಕೆಲ್ಲ ಬೇಕು. ಸೊ ನಾನೇ ಹಾಕ್ಕೊಂಡ್ಬಿಟ್ರೆ ಅವ್ರಿಗೆ ಖಾಲಿ ಆಗಿಬಿಡುತ್ತೆ ಅಂದ್ಬಿಟ್ಟು ಸ್ವಲ್ಪ ಹಾಕ್ಕೊಂಡಿದ್ದೆ. ಅದಕ್ಕೋಸ್ಕರನೇ ಅದಕ್ಕೆ ನೀರು ಹಾಕ್ಬಿಟ್ಟು ಕಾಂಪನ್ಸೇಟ್ ಮಾಡಿದೆ. ಜೀವನ ಅಂದರೆ ಹಾಗೆ ಅಲ್ವಾ ಗೈಸ್, ಏನಾದರೂ ಒಂದಿಲ್ಲ ಅಂದರೆ ಅದನ್ನು ಕಾಂಪನ್ಸೇಟ್ ಮಾಡಿಕೊಂಡು ಮುಂದೆ ಹೋಗಬೇಕು. ಇಲ್ಲ ಅಂತ ಕಾಯ್ಕೊಂಡು ಕೂರೋಕ್ಕಾಗಲ್ಲ. ಅದೇನಾದರೂ ಆಲ್ಟರ್ನೇಟಿವ್ ಅದಕ್ಕೆ ರಿಪೇರಿ ಮಾಡಿಕೊಂಡು ಲೈಫ್ನ ಮುಂದೆ ಸಾಗಿಸ್ಬೇಕು. ಇಲ್ಲ ಅಂತ ಕೂತ್ಕೊಂಡ್ರೆ ಇರೋದು ಸಹ ನಮ್ಮ ಕೈಗೆ ಸಿಗೋದಿಲ್ಲ. ಏನಂತೀರಾ? ಆ ಕಡೆ ಮಳೆ ನೋಡೋಕ್ಕೂ ಇಷ್ಟ, ನಿಮಗೆಲ್ಲ ಮಳೆ ತೋರಿಸ್ಬೇಕು ಅನ್ನೋದು ಇಷ್ಟ. ಹಾಗಾಗಿ ಇಲ್ಲಿ ಬರ್ತೀನಿ ಅಲ್ಲಿ ಹೋಗ್ತೀನಿ, ಇಲ್ಲಿ ಬರ್ತೀನಿ ಅಲ್ಲಿ ಹೋಗ್ತೀನಿ. ನೋಡಿ ಫೈನಲಿ ಕಾಫಿ ಆಯಿತು, ಕುಡಿಯೋಣ ಬನ್ನಿ. ಕಲರ್ ನೋಡಿದ್ರೆ ನಿಮಗೆ ಗೊತ್ತಾಗ್ತಾ ಇದೆ, ಮತ್ತು ತೆಳ್ಳಗಿರೋದು ಗೊತ್ತಾಗ್ತಾ ಇದೆ. ಸೊ ಇರಲಿ, ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಆ್ಯಕ್ಚುಲಿ ಕಾಫಿ ಟೀ ಎಲ್ಲದಕ್ಕೂ ಹಸು ಹಾಲು ಚೆಂದ. ಎಮ್ಮೆ ಹಾಲು ಅಷ್ಟೊಂದು ಟೇಸ್ಟ್ ಇರಲ್ಲ ಗೈಸ್. ಅದೇನೋ ಗೊತ್ತಿಲ್ಲ ನನಗೆ. ನನಗಾಗ ಅನಿಸುತ್ತೆ. ನಿಮಗೆಲ್ಲ ಹೇಗೆ ಅನ್ನಿಸುತ್ತೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಎಮ್ಮೆ ಹಾಲು ತೆಳು ಇರುತ್ತೆ, ಲೈಕ್ ಗಟ್ಟಿ ಬರಲ್ಲ. ಸೊ ಹಾಗಾಗಿ ಕಾಫಿ ಎಲ್ಲ ಅಷ್ಟು ಟೇಸ್ಟ್ ಅನಿಸಲ್ಲ, ಕುಡಿಯೋಕ್ಕೂ ಏನು ಚೆಂದ ಇರಲ್ಲ. ನನಗಂತೂ ಹಸು ಹಾಲೇ ಇಷ್ಟ ಗೈಸ್. ಎಮ್ಮೆ ಹಾಲಂತೂ ಸ್ವಲ್ಪನೂ ಆಗಿ ಬರೋದಿಲ್ಲ. ನಮ್ಮ ಚಿಂಟು, ಅಮ್ಮ ಬೇಗ ಎದ್ದೊಳ್ಸಮ್ಮ, ಸ್ವಲ್ಪ ಬರ್ಕೊಳ್ಳೋದೆಲ್ಲ ಇದೆ ಅಂತ ಹೇಳಿದ್ದಾನೆ. ಸೊ ಬನ್ನಿ, ಈಗ ಟೈಮ್ ಬಂದು 7:10 ಆಗೋಯ್ತು. 7 ಗಂಟೆಗೆ ಎದ್ದೊಳ್ಸ್ಕೊಂಡಿದ್ದ, ಲೇಟ್ ಆಗೋಯ್ತು. ನಾನು ಕಾಫಿ ಕುಟ್ಕೊಂಡು ಕುತ್ಕೊಂಡ್ಬಿಟ್ಟೆ. ಸೊ ಬೇಗ ಹೋಗಿ ಎಬ್ಸೋಣ ಅವನಿಗೆ. ಬನ್ನಿ. ಗೈಸ್ ಪಾಪ ನೋಡಿ, ಇನ್ನೂ ಹುಡುಕ್ತಾನೇ ಇದೆ, ಸಿಗ್ತಾ ಇಲ್ಲ ಅನ್ಸುತ್ತೆ ಗೈಸ್. ಇನ್ನು ಟೈಮ್ 7:10, 7:15. ಬಟ್ಟೆ ಒಗ್ಯೋಣ ಅಂತ ಹೋಗ್ತಾ ಇದ್ದೀವಿ. ಯಾಕೆ ಹೇಳಿ, ಬಟ್ಟೆನೂ ಸದ್ಯಕ್ಕೆ ಸ್ವಲ್ಪ ಥರ ಕಾಣ್ತಾ ಇದೆ. ಸೊ ಬೇಗ ಹೋಗೋದು ಬಿಡೋಣ. ಏನು ಡ್ರೆಸ್ ಚೇಂಜ್ ಆಗಿದೆ. ನಿನ್ನೆ ಬೇರೆ ಔಟ್ಫಿಟ್ಟಲ್ಲಿ ಇದ್ರಿ ಅಂತ ಅನ್ಕೋತಾ ಇದ್ದೀರಾ? ನಿನ್ನೆ ಎಲ್ಲ ಜಾಸ್ತಿ ಕೆಲಸ, ಮತ್ತು ಹಾಸ್ಪಿಟಲ್ ಎಲ್ಲ ಹೋಗಿ ಬಂದೆ ಅಲ್ಲ. ರಾತ್ರಿ ಮಲ್ಕೊಳ್ಳುವಾಗ ಸ್ನಾನ ಮಾಡಿಕೊಂಡೆ, ಹಾಗಾಗಿ ಔಟ್ಫಿಟ್ ಚೇಂಜ್. ಆ ಔಟ್ಫಿಟ್ನ ನೆನೆ ಹಾಕಿದ್ದೀನಿ. ಸೊ ಈಗ ವಾಶ್ ಮಾಡಬೇಕು. ಚಿಂಟುದೊಂದು ಜೊತೆ ಕಾರಲ್ಲಿದೆ ಬಟ್ಟೆ, ನೆನೆ ಹಾಕ್ಕೊಂಡು ಹೋಗಿ ಮತ್ತೆ ಅಲ್ಲೇ ಸ್ಕೂಲ್ಗೆ ಹೋಗುವಾಗ ಆಫೀಸಲ್ಲೇ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋದ ಅಲ್ಲ. ಸೊ ಆ ಬಟ್ಟೆ ಕಾರಲ್ಲೇ ಇದೆ, ಅದನ್ನು ತೆಗಿಬೇಕು. ತೆಗೆದ್ಬಿಟ್ಟು ವಾಶ್ ಮಾಡಬೇಕು. ಸೊ ಬೇಗ ವಾಶ್ ಮಾಡಿಬಿಡೋಣ ಬನ್ನಿ ಗೈಸ್. ಬಿಸಿಲು ಮಳೆ ಬಂದ್ಬಿಡ್ತು ಜೋರಾಗಿ. ನೆಂದೋಗ್ತೀನಿ ಅಂದ್ಬಿಟ್ಟು ಬಂದ್ಬಿಟ್ಟೆ ಸೈಡಿಗೆ. ನೋಡಿ, ಜೋರ್ ಗಾಳಿ ಬೀಸ್ತಾ ಇದೆ. ನೋಡಿ ಮರ ಹೆಂಗ್ ತೇಲಾಡ್ತಾ ಇದೆ. ಕೂಲ್ ಬ್ರೀಸ್.
ಗೈಸ್ ವೈಟ್ ಕಲರು 3 ಕೋಳಿ ಇತ್ತು. ಪಾಪ ಇದೊಂದೇ ಓಡಾಡ್ತಾ ಇದೆ. ಇನ್ನೊಂದೇನಾಯ್ತು? ಗೈಸ್ ಅಲ್ಲಿ ಕೋಳಿ ಕ್ಯಾಪ್ಚರ್ ಮಾಡ್ತಾ ಇದ್ನ. ಆಗ ಚಿಂಟು ಅವ್ರ ಪಪ್ಪ ಅಲ್ಲಿ ವಾಕ್ ಮಾಡ್ತಾ ಇದ್ದಾನೆ. ಗೈಸ್ ಅಲ್ಲಿ ಕೋಳಿ ಕ್ಯಾಪ್ಚರ್ ಮಾಡ್ತಾ ಇದ್ನ. ಅಲ್ಲಿ ಚಿಂಟು ಅವ್ರ ಪಪ್ಪ ಅಲ್ಲೇನೋ ಕೆಲಸ ಮಾಡ್ತಾ ಇದ್ರು, ಕಾರ್ಪೆಂಟರ್ ಕೆಲಸ ಆಗ್ತಾ ಇತ್ತು. ಅದ್ ನೋಡಕ್ ಬಂದ್ಬಿಟ್ಟು ಅವನೇ. ಗೈಸ್ ನನ್ ನೋಡೇ ಇಲ್ಲ, ಆರಾಮಾಗಿ ಕ್ಯಾಪ್ಚರ್ ಮಾಡ್ತಾ. ಬನ್ನಿ ಹೋಗಿ ನೀರ್ ಕೊಡೋಣ, ಇನ್ನೇನೇನು ಅವತಾರ ಆಡ್ತಾನೋ. ಇವಾಗ ನನಗೂ ಮತ್ತು ಚಿಂಟುಗೂ ರೊಟ್ಟಿನ ಬಿಸಿ ಮಾಡ್ಕೋಬೇಕು ತವಾ ಮೇಲೆ. ಬನ್ನಿ ಅದಕ್ಕೂ ಮುಂಚೆ ಚಿಂಟು ಅವ್ರ ಪಪ್ಪಗೆ ವಾಟರ್ ಕೊಟ್ಬಿಟ್ಟು ಬಂದ್ಬಿಡೋಣ. ನೋಡಿ ಮಟನ್ ಸುಕ್ಕ ಬಿಸಿ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಚಿಂಟು ಅವ್ರ ಪಪ್ಪಗೆ ಮಟನ್ ಸುಕ್ಕ ಮತ್ತು ಏನದು ಬೆಲ್ಲ ದೋಸೆ. ಆ್ಯಕ್ಚುಲಿ ನಂಗೆ ಗೊತ್ತಿರೋ ಥರ ಅವ್ನು ಮಟನ್ ಸುಕ್ಕ ತಿನ್ನಲ್ಲ, ಬಟ್ ಸ್ಟಿಲ್ ಕೊಡ್ತೀವಿ. ಬೇಕು ಅಂದರೆ ತಿನ್ಬೋದು, ಬೇಡ ಅಂದರೆ ಪುಷ್ ಮಾಡ್ಬೋದು. ನೋಡಿ ನಾ ಹೇಳಿದೆ ಅಲ್ಲ, ಚಿಂಟು ಪಪ್ಪ ಮಟನ್ ಸುಕ್ಕ ತಂಗ್ಳ ಎಲ್ಲ ತಿನ್ನಲ್ಲ ಬೆಳಗ್ಗೆ ಹೊತ್ತು. ಸೊ ಹಾಗಾಗಿ ಅದು ವಾಪಸ್ ಕೊಟ್ಟ, ತೊಗೊಂಡು ಬಂದ್ವು. ಈಗ ನಮಗೆ ರೊಟ್ಟಿ ಬಿಸಿ ಮಾಡ್ತಾ ಇದ್ದೀನಿ. ಆ್ಯಂಡ್ ಚಿಂಟು ಪಪ್ಪಾಗೆ ಟೀ ಇಟ್ಟಿದ್ದೀನಿ ಗೈಸ್. ನಾವಷ್ಟೇ ಎಲ್ಲರೂ ಚೆನ್ನಾಗಿರಲಿ, ಬೇರೆಯವ್ರು ಚೆನ್ನಾಗಿರಲಿ ಅಂದ್ಕೊಂಡ್ರೆ ಆಗತ್ತಾ? ಅವ್ರ ಮನಸ್ಸಲ್ಲೂ ಅದು ಬರಬೇಕು ಅಲ್ವಾ ಗೈಸ್? ಯಾವಾಗಲೂ ಪ್ರಯಾರಿಟಿ ಮ್ಯಾಟರ್ಸ್, ಏನಂತೀರಾ? ಯಾವ್ದು ಹೆಂಗಾರು ಇರಲಿ, ಫಸ್ಟ್ ಚಿಂಟು ಅವ್ರ ಪಪ್ಪ ಚೆನ್ನಾಗಿರಬೇಕು. ಗೊತ್ತಿದ್ದೋ ಗೊತ್ತಿಲ್ದನೇನೋ ನಾನಂತೂ ಅವನನ್ನು ಚೆನ್ನಾಗೇ ನೋಡ್ಕೊತೀನಿ. ನನ್ನ ಕೈಲಾದಷ್ಟು ನಾನು ಮಾಡ್ತೀನಿ. ಸೊ ಯಾವತ್ತೂ ಕೆಟ್ಟದನ್ನು ಬಯಸಲ್ಲ ಗೈಸ್. ಬಿಕಾಸ್ ಏನೇ ಆಗಿರ್ಬೋದು, ಬಟ್ ನಾನಿವತ್ತೇನಾದರೂ ಚೆಂದ ಇದ್ದೀನಿ, ಏನಾದರೂ ಚೆಂದ ತಿಂತಾಯಿದ್ದೀನಿ, ಚೆಂದಾಗಿ ಕಾಣ್ತೀನಿ, ಚೆಂದಾಗಿ ಎಲ್ಲ ಹಾಕೋತೀನಿ ಅನ್ನೋದಕ್ಕೆ ಕಾರಣ ಅವನೇ ಅಲ್ಲ. ಸೊ ಅವ್ನು ಚೆಂದ ಇರಬೇಕು, ಏನಂತೀರಾ? ಫಂಕ್ಷನ್ ದಿನ ಎಷ್ಟೇ ಇದ್ರೂ ನನಗೆ ತಿನ್ನೋಕ್ಕಾಗಲ್ಲ. ನೆನ್ನೆನೂ ಅಷ್ಟೇ ನಾನು ಸರಿಗೆ ತಿನ್ನಲಿಲ್ಲ, ಅದಕ್ಕೆ ಈಗ ಬೆಳಗ್ಗೆ ಬಾರಿಸ್ತಾ ಇದ್ದೀನಿ ಗೈಸ್. ಇವಾಗ ಚಿಂಟುಗೆ ತಿನ್ಸಕ್ಕೆ ತೊಗೊಂಡೋಗ್ತಾ ಇದ್ದೀನಿ. ಗೈಸ್ ಬನ್ನಿ ಹೋಗಿ ಚಿಂಟುನ ಸ್ಕೂಲಿಗೆ ಬಿಟ್ಬಿಟ್ಟು ಬರೋಣ. ಗೈಸ್ ನನ್ನ ಫೇವ್ರೆಟ್ ರೋಡಿಗೆ ಬಂದಿದ್ದೀನಿ, ಬನ್ನಿ ತೋರಿಸ್ತೀನಿ. ತುಂಬ ದಿನದಿಂದ ಕ್ಯಾಪ್ಚರ್ ಮಾಡಬೇಕು ಅನ್ಕೋತಾ ಇದ್ದೆ. ಅಯ್ಯೋ ಹೊಸ ಸ್ಕೂಟಿ ಅಲ್ವಾ, ಭಯ ಆಗುತ್ತೆ ಗೈಸ್. ಏನಾದರೂ ಬೀಳಿಸ್ಬಿಟ್ಟು ಏನಾದರೂ ಆಗೋದ್ರೆ ಯಪ್ಪ ನನ್ನನ್ನು ಬಿಡ್ತಾನ ನನ್ನ ಗಂಡ ದೇವ್ರೆ ಅಂತ ಅಂದ್ಕೊಂಡು ಫೋನ್ ತೆಗಿತಾನೇ ಇಲ್ಲ ಗೊತ್ತಾ. ನಾನು ಮುಂಚೆ ಎಲ್ಲ ಎಷ್ಟು ಈಸಿಯಾಗಿ ಫೋನ್ ಕ್ಯಾಪ್ಚರ್ ಮಾಡ್ಕೊಂಡು ಹೋಗ್ತಿದ್ದೆ ಅಲ್ಲ, ಈಗಂಗೆ ಯಾಕೋ ಆಗ್ತಾನೇ ಇಲ್ಲ ಗೈಸ್. ಇದರಲ್ಲಿ ಫೋನ್ ಹೋಲ್ಡರ್ ಇಲ್ಲ ಗೊತ್ತಾ, ಅದೇ ಮೇಯ್ನ್ ಪ್ರಾಬ್ಲಮ್. ಕೆಲಸ ಈಗ ನೀವೇ ಬಿಡ್ತೀರಾ? ನೈನಷ್ಟೊತ್ತಿಗೆ ಅಲ್ಲಿ ಇರ್ಬೇಕು, ಇಲ್ಲಿದ್ದೆ ಆಟ ಆಡ್ತಾ ಆರಾಮ್. ನಿಮ್ಗೆ ಎಷ್ಟು ಗಂಟೆಗೆ ಈಗ ಹೊರಡೋದಾ? ಮತ್ತೆ ಆರಾಮಾಗಿ ಬಿಡ್ಬೋದು. ಆ್ಯಕ್ಚುಲಿ ಇವತ್ತು ಸ್ವಲ್ಪ ಮಳೆ ಕಮ್ಮಿನೇ ಇದೆ. ಅದರ್ವೈಸ್ ಫುಲ್ಲು ರೋಡ್ ತುಂಬ ನೀರು ತುಂಬಿರುತ್ತೆ, ಟ್ರಾನ್ಸ್ಪರೆಂಟಾಗಿರುತ್ತೆ, ಸಖತ್ತಾಗಿ ಫೀಲ್ ಆಗುತ್ತೆ ಗೊತ್ತಾ. ಅದು ಕ್ಯಾಪ್ಚರ್ ಮಾಡೋಣ ಅಂದ್ಕೊಂಡ್ರೆ ಅವತ್ತೆಲ್ಲ ಭಯ ಆಗಿ ಮಾಡಲಿಲ್ಲ. ನೆಕ್ಸ್ಟ್ ಯಾವಾಗಲಾದ್ರು ಫುಲ್ ನೀರು ತುಂಬಿದಾಗ ನನಗೆ ಮಾಡ್ತೀನಿ ಆಯಿತಾ, ಸಖತ್ತಾಗಿರುತ್ತೆ. ನಮ್ಮ ಚಿಂಟುಗೆ ಮಾಡು ಅಂದರೆ ಅವನು ಕುಯ್ಯೋ ಮರೋ ಮಾಡ್ತಾ ಇರ್ತಾನೆ. ಆ್ಯಂಡ್ 3 ಅವರ್ ಮಳೆ ಬರ್ತಾ ಇರುತ್ತೆ. ಇಲ್ಲಿ ಬೇರೆ ಹೋಲ್ಡರ್ ಇಲ್ವಾ, ಸೊ ಹಾಗಾಗಿ ಎಂತ ಮಾಡಿಲ್ಲ. ಇವತ್ತು ಮಾಡಲೇಬೇಕು ಅಂತ ಸ್ಟಾರ್ಟ್ ಮಾಡಿದೆ. ಗೈಸ್ ಹೇಗಿತ್ತು? ಸೂಪರ್ ಅಲ್ಲ? ನನಗಂತೂ ತುಂಬ ಇಷ್ಟ. ತುಂಬ ಸಲ
ನಾನು ಕ್ಯಾಪ್ಚರ್ ಮಾಡಬೇಕು ಅಂತಿದ್ದೆ, ಬಟ್ ಆಗಿರಲಿಲ್ಲ. ಸೊ ಇವತ್ತು ಕ್ಯಾಪ್ಚರ್ ಮಾಡಿಬಿಟ್ಟೆ ಫೈನಲಿ. ಗೈಸ್, ಇಲ್ಲಿ ಬಟ್ಟೆ ಒಗಿತಾ ಇದ್ದೀನಾ, ಕಪ್ಪು ಶುಂಠಿ ಹುಳನೋ ಅಥವಾ ಸಾವಿರ ಕಾಲಿಂದು ಹುಳನೋ ಗೊತ್ತಿಲ್ಲ. ಲೈಕ್ ಇದು ಬಂದ್ಬಿಡ್ತು. ಮುಂಚೆ ಎಲ್ಲ ಹಿಂಗೆ ಎದ್ರುಕೊಂತ ಇದ್ದೆ, ಈಗ ನೋಡಿ ಕ್ಯಾಮ್ರಾ ತೆಗೆದು ಕ್ಯಾಪ್ಚರ್ ಮಾಡೋ ಥರ ಆಗಿದ್ದೀನಿ. ಬನ್ನಿ ತೋರಿಸ್ತೀನಿ. ಈ ಹುಳ ಸಾಮಾನ್ಯ ಈ ಮಳೆಗಾಲದಲ್ಲಿ ಬರುತ್ತೆ ನೋಡಿ. ಸಾವಿರ ಕಾಲಿನ ಹುಳನೋ ಏನೋ ಹೇಳ್ತಾರೆ ಅನ್ಕೊಂತೀನಿ ಇದಕ್ಕೆ. ಗೈಸ್, ಟೈಮ್ ಬಂದು 10:30 ಆಯಿತು. ನಂದು ಬಟ್ಟೆ ಒಗ್ದಾಯಿತು, ವಾಟ್ರ್ ಬಾಟಲ್ ಖಾಲಿ ಆಗಿತ್ತು. ಸೊ 2 ಫಿಲ್ ಮಾಡಿಕೊಂಡು ನೀರು ಹೋಗ್ತಾ ಇದ್ದೀನಿ. ಇವಾಗ ಎಡಿಟಿಂಗ್ ಮಾಡಬೇಕು. ಅಣ್ಣ ಬಾಂಡು ಹೋಗಿದ್ದಾನೆ. ಅಣ್ಣ ಬಾಂಡು ಈಗ ಜಸ್ಟ್ ಹೋಗಿದ್ದಾನೆ. ಸೊ ನಾವು ಆರಾಮಾಗಿ ಕುತ್ಕೊಂಡು ಎಡಿಟ್ ಮಾಡೋಣ. ಈಗ ಇನ್ನು ಸ್ನಾನ ಮಾಡ್ಕೋಬೇಕು ಗೈಸ್. ಅವನೇ ಪೂಜೆ ಮಾಡಿ ಹೋಗಿದ್ದಾನೆ. ನಾನು ಸ್ನಾನ ಮಾಡ್ಕೋಬೇಕು ಅಂತ ಫೀಲ್ ಆಗ್ತಾ ಇದೆ. ಬೆಳಗ್ಗೆ ಎದ್ದು ಫ್ರೆಶಾಗಿ ಸ್ನಾನ ಮಾಡಿ ಅಭ್ಯಾಸ ಆದರೆ ಆ್ಯಕ್ಚುಲಿ ಸ್ನಾನ ಮಾಡಿಲ್ದೇ ಇರೋ ದಿನ ತುಂಬ ಫೀಲ್ ಆಗುತ್ತೆ, ಗಲೀಜು ಅನ್ನೋ ಥರ. ಆ್ಯಸ್ ಇಫ್ ನಾನು ಹುಟ್ಟಾಗ್ಲಿಂದ ಬೆಳಗ್ಗೆನೆ ಸ್ನಾನ ಮಾಡಿರೋ ಥರ. ಬಟ್ ಹಂಗೆ ಅನ್ನಿಸ್ತಾ ಇದೆ ನನಗೆ. ಮಾಡಬೇಕು. ಫಸ್ಟ್ ಎಡಿಟ್ ಮಾಡಿಬಿಡೋಣ, ಅಪ್ಲೋಡಿಗೆ ಹಾಕ್ಬಿಟ್ಟು ಆಮೇಲೆ ಸ್ನಾನಗೇನ ಮಾಡ್ಕೊಳ್ಳೋಣ. ಇನ್ನು ರೂಮೆಲ್ಲ ಏನೂ ಕ್ಲೀನ್ ಮಾಡಿಲ್ಲ, ರೂಮ್ ಕ್ಲೀನ್ ಮಾಡಬೇಕು ಅಷ್ಟೇ. ಗೈಸ್, ಇವತ್ತು ಕಾರ್ಪೆಟ್, ಇದು ಬಾತ್ರೂಮ್ ಕಾರ್ಪೆಟ್ಟು. ಸೊ ವಾಶ್ ಮಾಡಿ ಹಾಕಿದೆ ನೋಡಿ. ಇಷ್ಟು ಬಟ್ಟೆ ಒಗ್ದಿದ್ದೀನಿ. ಪುಣ್ಯಕ್ಕೆ ಮಳೆ ಬಂದಿಲ್ಲ. ಸೊ ಮಳೆ ಬರೋ ಚಾನ್ಸಸ್ ಇದೆ. ಸ್ವಲ್ಪ ಬಿಸಿಲೇ ಇದೆ, ಆದರೂ ಹೇಳೋಕ್ಕಾಗಲ್ಲ. ನಾನೀಗ ಚಿಂಟುಗೆ ಊಟ ತೊಗೊಂಡು ಹೋಗ್ಬೇಕು. ಹಾಗಾಗಿ ಬಟ್ಟೆನೆಲ್ಲ ಬಕೆಟಿಗೆ ಹಾಕ್ಕೊಂಡು ಮೇಲೆ ಒಣಾಕ್ಬಿಡೋಣ. ನಾನು ಆ ಕಡೆ ಹೋದಾಗ ಈ ಕಡೆ ಮಳೆ ಬಂದರೆ ಈಗ ಅಟ್ಲೀಸ್ಟ್ ಸ್ವಲ್ಪ ಡ್ರೈ ಆಗಿದೆ ಅಲ್ಲ, ಇದು ಸಹ ಇಲ್ದಂಗೆ ಆಗತ್ತೆ. ಹೇಗೂ ಈಗ ಸ್ವಲ್ಪ ವಾಟರ್ ಎಲ್ಲ ಸೋರ್ಕೊಂಡಿದೆ ಆ್ಯಂಡ್ ಸ್ವಲ್ಪ ಗಾಳಿ ಹವಾ ಆಡಿರುತ್ತೆ, ಸಾಕು. ಮೇಲೋಗಿ ಒಣಾಕ್ಬಿಡೋಣ. ಬನ್ನಿ ಗೈಸ್, ಮನೆಗೆ ಬಂದೆ. ಇವಾಗ ಸ್ನಾನಕ್ಕೆ ಹೋಗ್ತೀನಿ ಗೈಸ್. ಯಾಕೋ ಫುಲ್ ಅನ್ಈಸಿ ಫೀಲ್ ಆಗ್ತಾ ಇದೆ. ಅಥವಾ ಐರನ್ ಮಾಡಲಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಐರನ್ ಮಾಡಿದ್ರೂ 1 ರೌಂಡ್ ಸ್ವೆಟ್ ಆಗ್ತೀವಿ. ಸೊ ಐರನ್ ಸ್ವಲ್ಪ ಮಾಡಿ ಆಮೇಲೆ ಸ್ನಾನಕ್ಕೆ ಹೋಗ್ಲಾ, ಏನು ಮಾಡಲಿ ಅಂತ ಗೊತ್ತಿಲ್ಲ. ವಿಲ್ಸಿ, ಯೋಚನೆ ಮಾಡೋಣ. ಗೈಸ್, ಏನು ಗೊತ್ತಾ, ನಾನು ಲೋನ್ ರಿನಿವಲ್ ಮಾಡಿಸಿದ್ದೆ ಅಲ್ಲ, ಗೋಲ್ಡ್ ಲೋನು. ಸೊ ಅದು ಆ್ಯಕ್ಚುಲಿ ಅಮೌಂಟ್ ಕಟ್ಟೋಕ್ಕೆ ನಾನು ಅಕೌಂಟ್ ನಂಬರ್ ಕಳಿಸ್ಬೇಕಿತ್ತು. ಸೊ ತಗೊಂಡು ಕಳಿಸ್ದೆ ಗೈಸ್. ತಗೊಂಡಿದ್ದೀನಿ, ಎಲ್ಲ ಆಗ್ತೆ ಅನ್ನೋದೇ ಗೊತ್ತಿಲ್ಲ ಗೈಸ್. ಎಲ್ಲ ಕಡೆ ಹುಡುಕ್ತಾ ಇದ್ದೀನಿ, ಸಿಗ್ತಾನೇ ಇಲ್ಲ. ನನಗೆ ಏನಾಗಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಈಗ ಜಸ್ಟ್ ತಗೊಂಡು ಫೋಟೋ ಹಿಡಿದು ಅದನ್ನು ಕಳಿಸಿದ್ದೀನಿ. ಇವಾಗ ಪೇಪರ್ ನನ್ನ ಕಣ್ಣಿಗೆ ಇಡೀ ರೂಮ್ ಹುಡುಕಿದ್ರೂ ಸಿಗ್ತಾ ಇಲ್ಲ. ರೂಮ್ ಬಿಟ್ಟು ಹೊರಗಡೆ ನಾನು ಹೋಗಿಲ್ಲ. ಏನು ಮಾಡೋದು ಗೈಸ್ ಇದಕ್ಕೆ? ನನಗೆ ನಂಬೋಕ್ಕಾಗ್ತಾ ಇಲ್ಲ. ಎಲ್ಲೂ ಹೋಗಿಲ್ಲ, ಅದು ಇಲ್ಲೇ ಎಲ್ಲೋಗಿದೆ, ಸಿಗ್ತಾ ಇಲ್ಲ. ಜಸ್ಟ್ ಪೇಪರ್ ಗೈಸ್, ಅದು ಬೇಕು ನನಗೆ. ನನ್ನ ಕಣ್ಣಿಗೆ ಬೀಳ್ತಾ ಇಲ್ಲ ಗೈಸ್. ಎಷ್ಟು ಹುಡುಕ್ತೆ ಗೊತ್ತಾ? ಏನಿದು ಆಬ್ಸೆಂಟ್ ಮೈಂಡ್ ಆಗ್ಬಿಟ್ನಲ್ಲ ಅನ್ನಿಸ್ತಾ ಇದೆ. ಎಲ್ಲೋಯ್ತು, ಎಲ್ಲಿಟ್ಟೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಎಲ್ಲೋಗುತ್ತೆ ಈ ರೂಮಲ್ಲಿ ಅನ್ನೋದು ಗೊತ್ತಾಗ್ತಾ ಇಲ್ಲ. ಮ್ಯಾಜಿಕ್ ಆಗೋಗಿದೆ ಗೈಸ್. ಎಲ್ಲ ತೆಗೆದು ನೋಡ್ತಾ ಇದ್ದೀನಿ, ಎಲ್ಲೂ ಸಿಗ್ತಾ ಇಲ್ಲ. ತುಂಬ ಯೋಚನೆ ಮಾಡೋದು ಬೇಡ ಅಂದ್ಬಿಟ್ಟು ಬಟ್ಟೆ ಐರನ್ ಮಾಡೋಣ ಅಂದ್ಬಿಟ್ಟು ತೊಗೊಂಡೆ. ನಾಳೆ ಯೂನಿಫಾರ್ಮ್ ಇಲ್ಲ ಅವನಿಗೆ, ಐ ಮೀನ್ ಹಾಕ್ಕೊಳ್ಳೋಕ್ಕೆ ಯೂನಿಫಾರ್ಮ್ ಇಲ್ಲ, ಐರನ್ ಆಗಿರೋ ಯೂನಿಫಾರ್ಮ್ ಇಲ್ಲ. ಸೊ ಎಲ್ಲದೂ ಐರನ್ ಮಾಡಿಡೋಣ ಅಂದ್ಬಿಟ್ಟು ತೊಗೊಂಡೆ. ಆದರೆ ಪೇಪರ್ ಎಲ್ಲೋಯ್ತು ಗೈಸ್? ಹುಡ್ಕಿದ್ಮೇಲೆ ಹೇಳ್ತೀನಿ ಆಯಿತಾ, ಸಿಕ್ಕಿದ್ಮೇಲೆ. ಗೈಸ್, ಐರನ್ ಮಾಡ್ತಾ ಇದ್ದೀನಿ.
ಆದರೆ ಹುಡುಕ್ತೆ ಗೈಸ್, ಪೇಪರ್ ಸಿಗ್ತಾನೆ ಇಲ್ಲ. ಏನು ಮಾಡಲಿ? ಡಾಕ್ಯುಮೆಂಟ್ ಗೈಸ್ ಅದು. ಗೈಸ್ ಸ್ನಾನ ಆಯಿತು. ಜಸ್ಟ್ ನಾವು ಏನು ಗೊತ್ತಾ, ನಾನು ಹೇಳಿದೆ ಅಲ್ಲ, ನಂದೊಂದು ಗೋಲ್ಡ್ ಲೋನ್ ರಿನಿವಲ್ದು ಪೇಪರ್ ಮಿಸ್ ಆಯಿತು ಅಂತ. ಹುಡುಕ್ತೆ 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 ಅಷ್ಟಿಷ್ಟು ಹುಡುಕ್ಲಿಲ್ಲ ಗೈಸ್. ಪ್ರತಿಯೊಂದು ಮೂಲೆನೂ ಹುಡುಕ್ತೆ, ಎಲ್ಲ ಬಟ್ಟೆ ತೆಗೆದು ಹುಡುಕ್ತೆ, ಎಲ್ಲೂ ಸಿಗ್ಲಿಲ್ಲ. ಸೊ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನೋಡ್ತಾ ನೋಡ್ತಾ ಇದ್ದಿದ್ದಂಗೆ ಮಾಯಾ ಹೇಗಾಗಕ್ಕೆ ಸಾಧ್ಯ ಅಂತ ಯೋಚನೆ ಮಾಡಿದೆ. ಬಟ್ ಮತ್ತೆ ಥಿಂಕ್ ಮಾಡಿ ಇನ್ನೊಂದು ಪೇಪರ್ ಇತ್ತು. ಆ್ಯಕ್ಚುಲಿ 2 ಡಿವೈಡ್ ಮಾಡಿ ನಾನು ಈ ಸಲ ರಿನಿವಲ್ ಮಾಡಿದ್ದೀನಿ. ಸೊ ಇನ್ನೊಂದು ಪೇಪರ್ ಇತ್ತು, ಅದನ್ನು ನೋಡಿದೆ. ಐ ಥಾಟ್ ಅದಕ್ಕೆ ಇನ್ನೊಂದು ಪೇಪರ್ ಕ್ಲಿಪ್ ಆಗಿತ್ತು. ಅದು ಅಂದ್ಕೊಂಡೆ ನಾನು, ಅದ್ರದ್ದು ಕಂಟಿನ್ಯೂಷನ್ ಪಾರ್ಟ್ ಅಂದ್ಕೊಂಡು ನಾನು ಅದನ್ನು ಗಮನಿಸಿಲ್ಲ. ಗಮನಿಸಿದ್ರು ನನಗದು ಆ ಗಾಬರಿನಲ್ಲಿ ಗೊತ್ತಾಗಿಲ್ಲ. ಆ ಪೇಜ್ ನಾನು ನೋಡಿದ್ದೆ, ಆದರೂ ನಂಗೆ ಗೊತ್ತಾಗಿಲ್ಲ. ಈಗ ರಾಯರನ್ನ ನೆನೆಸ್ಕೊಂಡು, ರಾಯರೇ ಪ್ಲೀಸ್ ನಾನು ಬೇಗ 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 ನಿಮ್ಮ ಹತ್ರ ಬರ್ತೀನಿ, ಆದಷ್ಟು ಬೇಗ ಬರ್ತೀನಿ ಅಂತ ಬೇಡ್ಕೊಂಡು ಇನ್ನೊಂದ್ಸಲ ಚೆಕ್ ಮಾಡಿಬಿಡೋಣ ಅಂತ ಬುದ್ಧಿ ಬಂತು. ಸೊ ಹೋಗಿ ನೋಡಿದ್ರೆ ಅದೇನು ಪಿನ್ ಆಗಿದೆ ಅಲ್ಲ, ಅಲ್ಲಿ ಸೆಕೆಂಡ್ ಪೇಪರೇ ನನಗೆ ಬೇಕಾಗಿದ್ದ ಪೇಪರು. ಥ್ಯಾಂಕ್ ಗಾಡ್ ಅನ್ಕೊಂಡೆ ಗೈಸ್. ಅಲ್ಲ, ನಮ್ಮ ಬುದ್ಧಿ ಎಷ್ಟರ ಮಟ್ಟಿಗೆ ಸ್ಥಿಮಿತ ಕಳ್ಕೊಳ್ಳುತ್ತೆ ಅನ್ನೋದಕ್ಕೆ ಇದೆ ಸಾಕ್ಷಿ ಅನಿಸುತ್ತೆ. ಬಟ್ ಹೇಗೋ ರಾಯರಿಗೆ ಕೇಳ್ಕೊಂಡಿದ್ದೆ, ರಾಯರೇ ಪ್ಲೀಸ್ ನನಗೆ ಇದೊಂದು ಮಾಡಿಕೊಡಿ, ನನ್ಗೆ ಅದು ಬೇಕೇ ಬೇಕು ಪೇಪರು. ಸೊ ನಾನು ಬರ್ತೀನಿ, ನಾನು ಖಂಡಿತ ಬರ್ತೀನಿ, ಆದಷ್ಟು ಬೇಗ ಬರ್ತೀನಿ ಅಂತ ಬೇಡ್ಕೊಂಡೆ. ಸೊ ನನ್ನ ಕಣ್ಣಿಗೆ ಬಿತ್ತು. ಹಂಗನ್ಬಿಟ್ಟು ಇದು ಕಾಕತಾಳೀಯ ಆಗಿರ್ಬೋದು ಅಥವಾ ಪೇಷನ್ಸ್ ಲೆವೆಲ್ ಕಮ್ಮಿ ಆಗಿ ಎಲ್ಲ ಆಗಿರ್ಬೋದು, ಬಟ್ ನನಗೆ ರಾಯರ ಮೇಲೆ ಏನೋ ಒಂಥರ ನಂಬಿಕೆ ಅಲ್ಲ. ಸೊ ಅದನ್ನ ನಾನು ಈ ರೀತಿ ಕನೆಕ್ಟ್ ಮಾಡ್ಕೋತೀನಿ, ರಾಯರೇ ನನಗೆ ಆ ಪೇಪರ್ ಹುಡುಕೊಟ್ರು ಅನ್ನೋ ರೀತಿನಲ್ಲಿ ನಾನು ಕನೆಕ್ಟ್ ಮಾಡ್ಕೋತೀನಿ. ಸೊ ರಾಯರಿಂದಾನೇ ಎಲ್ಲ ಆಗಿರೋದು ಅಷ್ಟೇ. ನಂಗೆ ಆ ಪೇಪರ್ ಸಿಕ್ಕಿದ್ದು. ಆ ಪೇಪರ್ ನಂಗೆ ತುಂಬ ಇಂಪಾರ್ಟೆಂಟ್ ಇತ್ತು. ಬಿಕಾಸ್ ಆಫ್ಟರ್ 1 ಇಯರ್ ನಾನು ಅಲ್ಲೋಗಿ ಏನಂತ ಕೇಳ್ಬೋದು, ಬಟ್ ಸ್ಟಿಲ್ ನನಗೆ ಗ್ರಿಪ್ ಇರಬೇಕು. ನಾನು ಯಾವುದ್ರಲ್ಲೂ ಪಾಯಿಂಟ್ಔಟ್ ಮಾಡಿಸ್ಕೊಳಕ್ಕೆ ಇಷ್ಟಪಡಲ್ಲ. ಅಂಥದ್ರಲ್ಲಿ ಮೊನ್ನೆ ಇಸ್ಕೊಂಡಿರೋ ಪೇಪರ್ ಕಳ್ದಾಕಿದ್ದೀನಿ ಅಂದರೆ ಸೊ ಹೌ ಶೇಮ್ ಆನ್ ಮೀ ಅಲ್ಲ. ಅದಕ್ಕೆ ಪ್ರೇ ಮಾಡಿದ್ದು, ಸಿಕ್ತು. ಐ ಆಮ್ ಹ್ಯಾಪಿ. ನನ್ನ ಒಡವೆ ಸಿಕ್ಕಷ್ಟೇ ನನಗೆ ಖುಷಿ ಆಯಿತು ನಿಜಕ್ಕೂ. ಬನ್ನಿ ಚಿಂಟನ್ ಕರ್ಕೊಬರೋಣ. ಟೈಮ್ ಆಯಿತು, 4:15 ಆಯಿತು. ಹೋಗೋಣ ಬನ್ನಿ. ಚಿಂಟುಗೆ ಇವತ್ತು ಕಲರ್ ಡ್ರೆಸ್ ಅಲ್ಲ, ಹಾಗೆ ಪಂಕಾಗಿ ಮಿಂಚ್ಕೊಂಡು ಹೋಯ್ತಾನೆ ಗೈಸ್, ಕಿಲಕಿಲ ಅಂದ್ಕೊಂಡು. ಮಧ್ಯಾಹ್ನ ಊಟ ಮಾಡಿಸಿ ಎಲ್ಲ ಆಯಿತು. ಸಂಜೆ ಇವಾಗ ಹೋಗಿ ಕರ್ಕೊಂಡು ಬಂದು ಬರುವಾಗ ಹಾಲು ತಗೊಂಡು ಬಂದಿದ್ದೀನಿ. ಈಗ ಕಾಫಿ ಅಥವಾ ಟೀ ಏನಾದರೂ ಮಾಡ್ಕೊಳ್ಳೋಣ, ಚಿಂಟುಗೆ ಏನಾದರೂ ಸ್ನ್ಯಾಕ್ಸ್ ಮಾಡ್ಕೊಡೋಣ ಬನ್ನಿ ಗೈಸ್. ಇವತ್ತು ಚಿಂಟುಗೆ ಪಾಪ್ಕಾರ್ನ್ ಕೊಡ್ತಾ ಇದ್ದೀನಿ. ನಿನ್ನೆಯಿಂದ ಸ್ಪೈಸಿ ಫುಡ್ ತಿಂದು ಒಂದು ಹೊಟ್ಟೆ ಹಾಳಾಗಿದೆ. ಸೊ ಹಾಗಾಗಿ ಪಾಪ್ಕಾರ್ನ್. ಗೈಸ್ ಪಾಪ್ಕಾರ್ನ್ ರೆಡಿ ಆಯಿತು, ಬನ್ನಿ ನಮ್ಮ ಚಿಂಟು ಕೊಡೋಣ. ಪಾಪ ಹೊಟ್ಟೆ ಹಸ್ವು ಅಂತಿದ್ದ. ಚೆನ್ನಾಗಿದೆ ಇವತ್ತು. ಗೈಸ್ ನನಗೆ ಕಾಫಿ ಮಾಡ್ಕೋತಾ ಇದ್ದೀನಿ. ಬೆಳಗ್ಗೆಯಿಂದ ಕಾಫಿ ಟೀ ಕುಡ್ದಿಲ್ಲ. ಬೆಳಗ್ಗೆ ಒಂದ್ಸಲ ಕುಡ್ದಿದ್ದೆ, ಅದು ಎಮ್ಮೆ ಹಾಲು. ಸೊ ನನಗೆ ಸ್ವೀಟ್ನೆಸ್ ಬೇರೆ ಜಾಸ್ತಿ ಆಯಿತು ಅನಿಸುತ್ತೆ, ಕುಡ್ದಂಗೆ ಅನ್ನಿಸ್ಲಿಲ್ಲ. ಬನ್ನಿ ಇವಾಗ ಸ್ಟ್ರಾಂಗಾಗಿ ಮಾಡ್ಕೊಂಡಿದ್ದೀನಿ, ಕುಡಿಯೋಣ ಬನ್ನಿ. ಇವಾಗಾದರೂ ಕುತ್ಕೊಂಡು ನೆಮ್ಮದಿಯಾಗಿ ಕುಡಿಯೋಣ. ಚೆನ್ನಾಗಿದೆ, ಇನ್ನೂ ಸ್ವಲ್ಪ ಸಕ್ಕರೆ ಕಮ್ಮಿ ಬೇಕಿತ್ತು. ನಮ್ಮ ಚಿಂಟು ಈಗ ಸ್ವಲ್ಪ ದೊಡ್ಡವನಾಗ್ತಾ ಇದ್ದಾನೆ ಅಲ್ಲ, ಹೊಟ್ಟೆ ಹಸ್ವು ಅಂತಾನೆ. ಅಮ್ಮ ಜಾಸ್ತಿ ತಿನ್ನಬೇಕು ಅನಿಸುತ್ತೆ ಅಮ್ಮ ಅಂತಾನೆ ಗೈಸ್. ಈಗ ಕಮ್ಮಿ ಅವನಿಗೆ ಸ್ನ್ಯಾಕ್ಸ್ ಆಗೋದೇ ಇಲ್ಲ, ಹೆವಿ ಸ್ನ್ಯಾಕ್ಸ್ ಮಾಡಬೇಕು. ಅಂಥದ್ದೇನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಹಾಂ, ಕಬಾಬ್ ಇದೆ. ಕಬಾಬ್ ಬೇಡ, ದೋಸೆ ಮಾಡ್ಕೊಡ್ಲಿ.
ಇದು ಯಾರಿಗೆ? ನಿನಗೇನೆ. ಇದು ಹಿಂಗಿದೆ. ಏನ್ ನಿಂಗಿರುತ್ತೆ? ಬೇಡ. ಚೆನ್ನಾಗಿದೆ, ತಿನ್ನು ಪುಟ. ಹೆಚ್ಚಿಗಿಟ್ಕೊಂಡು ತಿನ್ನು. ಗೈಸ್ ನಮ್ಮ ಚಿಂಟುಗೆ ಆಫ್ ಮಾಡಿ. ಗೈಸ್ ನಮ್ಮ ಚಿಂಟುಗೆ ಜಾಸ್ತಿ ಹೊಟ್ಟೆ ಒಳಗೆ ಗುಡುಗುಡು ಇದೆಯಂತೆ, ರ್ಯಾಟ್ಸ್ ರನ್ನಿಂಗ್ ಅಂತೆ. ಹೆವಿ ಫುಡ್ ಕೊಡಮ್ಮ, ಲೈಟಾಗಿರಬೇಕು, ಹೆವಿಯಾಗಿ ಹೊಟ್ಟೆ ತುಂಬಬೇಕು ಅಂತ ಹೇಳ್ದ. ಸೊ ಅವನಿಗೆ ನಿನ್ನೆ ಎಂತ ಇದಿಷ್ಟ ಆಯ್ತಂತೆ, ಕಾಯಿ ದೋಸೆ. ಸೊ ಅಮ್ಮ ಅದನ್ನು ಮಾಡಿಕೊಡು ಅಂದ್ಬಿಟ್ಟು ಹೇಳ್ದ. ಸೊ ಮಾಡ್ತಾ ಇದ್ದೀನಿ. ಬನ್ನಿ, ಸಂಜೆ ಹೊತ್ತು ಕೆಲಸ ಕೊಡ್ತಾನೆ ನೋಡಿ. ತಗೋ ಚಿಂಟು, ಏನು ಹಾಲಲ್ಲಿ ತಿಂತಿ? ನಡಿ. ಚಿಂಟುಗೆ ಕಾಯಿ ದೋಸೆ ಮತ್ತು ಮಟನ್ ಸುಕ್ಕ. ಯಾವುದು ಇಷ್ಟೇ ಮತ್ತೆ ಇನ್ನೆಷ್ಟು ಬರುತ್ತೆ? ಗೈಸ್ ಇವಾಗ ಟ್ಯೂಷನಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಆಲ್ರೆಡಿ ಲೇಟ್, ಕಮ್ ವಿಲ್ ಗೋ. ಗೈಸ್ ಚಿಂಟುನ ಟ್ಯೂಷನ್ ಕರ್ಕೊಂಡು ಬಂದೆ. ಟ್ಯೂಷನ್ ಹೋಗಿದ್ದಾನೆ. ನಾನು ಎಂತ ಮಾಡಲಿ, ಒಂದು ಕಾಲು ಗಂಟೆ ಕಾಲ ಎಂತ ಮಾಡೋದು. ಸೊ ವಾಕ್ ಮಾಡ್ತಾ ಇದ್ದೀನಿ. ಇದು ಆಲ್ರೆಡಿ ನಾನು ತುಂಬ ದಿನದಿಂದ ಮಾಡ್ತಿದ್ದೀನಿ, ಬಟ್ ಕ್ಯಾಪ್ಚರ್ ಮಾಡಿರಲಿಲ್ಲ, ಇವತ್ತು ಮಾಡ್ತಾ ಇದ್ದೀನಿ. ಸೊ ಬನ್ನಿ ವಾಕ್ ಮಾಡೋಣ. ಇವತ್ತು ನಾನು ಎಷ್ಟು ಕಿಲೋಮೀಟರ್ ನಡೆದೆ ಅಂತ ರೆಕಾರ್ಡ್ ಮಾಡಿ ತೋರಿಸ್ತೀನಿ, ಆಯಿತಾ ಗೈಸ್? 3 ಕಿಲೋಮೀಟರ್ ನಡೆದಿದ್ದೀನಿ ಗೈಸ್. ಆ್ಯಕ್ಚುಲಿ ಪಾಸ್ ಮಾಡೋದು ಮರ್ತುಬಿಟ್ಟೆ. ನಾನು ಎಂತ ಮಾಡಿದೆ ಅಂದರೆ ಹಾಗೆ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಬಂದ್ಬಿಟ್ಟೆ. ಅದು ಕಿಲೋಮೀಟರ್ ತೊಗೊಂಡ್ಬಿಟ್ಟಿದೆ. ಆ್ಯಕ್ಚುಲಿ ನಾನು ನಡೆದಿದ್ದು ಇವತ್ತು ವಾಕ್ ಮಾಡಿದ್ದು 2.95 ಕಿಲೋಮೀಟರ್ಸ್ ಅಷ್ಟೇ, ಅರೌಂಡ್ 3 ಕಿಲೋಮೀಟರ್ಸ್. ಬಟ್ ಅದು ಪಾಸ್ ಮಾಡೋದು ಮರ್ತುಬಿಟ್ಟೆ, ಹಾಗಾಗಿ ಎಂಡ್ ಕೊಡೋದು ಮರ್ತನಲ್ಲ. ಅದು ನಾನು ಗಾಡಿ ಹತ್ಕೊಂಡು ಬಂದಿದ್ದನ್ನು ತೊಗೊಂಡ್ಬಿಟ್ಟಿದೆ. ಆಮೇಲೆ ಅಲ್ಲೆಲ್ಲೋ ಆಯಿತು ಅಂದ್ಬಿಟ್ಟು ಸ್ಟಾಪ್ ಮಾಡಿದ್ದೆ, ಆವಾಗ ಪಾಸ್ ಮಾಡಿದೆ. ಸೊ ಹಾಗಾಗಿ ಇಟ್ ಈಸ್ ಶೋಯಿಂಗ್ 3.89. ಬಟ್ ನಾನಿವತ್ತು ವಾಕ್ ಮಾಡಿರೋದು 2 ಕಿಲೋಮೀಟ್ರು 2.95 ಅಷ್ಟೇ ಗೈಸ್. ಸೊ ಇವತ್ತಿನ ವ್ಲಾಗು ಮುಗೀತು. ನಾನು ನಿಮಗೆ ನಾಳೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಬಾ, ಲವ್ ಯು ಆಲ್ ಗೈಸ್, ಸ್ವೀಟ್ ಡ್ರೀಮ್ಸ್. ನೋಡಿ ಇಷ್ಟು ಸ್ವೆಟ್ ಆಗಿದ್ದೀನಿ. ಮೆಣಸಿನ ಪುಡಿ ಅನ್ನ. ನನ್ನ ಮಗನಿಗೆ ಅಂಕೋಲಾದು ಚಿಕನ್ ಸುಕ್ಕ, ಮಟನ್ ಸುಕ್ಕ ಇವೆಲ್ಲ ಆಗೋದಿಲ್ಲ ಗೈಸ್. ಅದಕ್ಕೆ ಮೆಣಸಿನ ಪುಡಿ ತುಪ್ಪ ಅನ್ನ ಕೊಡ್ತಾ ಇದ್ದೀನಿ, ಅವನಿಗೆ ಖುಷಿ.